ಹಾಯ್ ಗೈಸ್, ನಾನಿವತ್ತು ಒಂದು ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಚಿತ್ರದ ಹೀರೋಯಿನ್ ನ ಯಾರೋ ಒಬ್ಬ ಸೈಕೋ ಚಿಕ್ಕ ವಯಸ್ಸಲ್ಲೇ ಕಿಡ್ನಾಪ್ ಮಾಡಿರ್ತಾನೆ. ಕೆಲವು ವರ್ಷಗಳ ನಂತರ ಮತ್ತೆ ಚಿಕ್ಕ ಹುಡುಗಿಯರು ನಿಗೂಢವಾಗಿ ಕಾಣೆ ಆಗ್ತಾರೆ. ಪೊಲೀಸ್ನವರು ಹಾಗೇನೆ ಹೀರೋಯಿನ್ ಆ ಸೈಕೋನ ಹಿಡಿಯೋಕೆ ಫೀಲ್ಡ್ ಇಳಿತಾರೆ. ಕ್ಲೈಮ್ಯಾಕ್ಸ್ ನಲ್ಲಂತೂ ನಮ್ಮಿಂದ ಗೆಸ್ಸೆ ಮಾಡೋಕಾಗ್ದಿರೋ ಟ್ವಿಸ್ಟ್ ಗಳು ರಿವೀಲ್ ಆಗುತ್ತೆ. ಸೀರೀಸ್ ನ ಹೆಸರು ದ ಗ್ಲಾಸ್ ಡೋಮ್. ರೀಸೆಂಟ್ಲಿ ನೆಟ್ಫ್ಲಿಕ್ಸ್ ನಲ್ಲಿ ತೆರೆ ಕಂಡು ಟಾಪ್ ರೇಟಿಂಗ್ ಪಡೆದಿರೋ ಸ್ವೀಡಿಶ್ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಸ್ಟಾರ್ಟಿಂಗ್ ನಲ್ಲಿ ಲೈಲಾ ಅನ್ನುವ ಚಿಕ್ಕ ಹುಡುಗಿ ಮನೆ ಕಡೆ ಹೋಗ್ತಾ ಇದ್ದಾಳೆ. ಹೋಗೋ ದಾರಿನಲ್ಲಿ ಒಂದು ಸೂಪರ್ ಮಾರ್ಕೆಟ್ ಗೆ ಹೋಗ್ತಾಳೆ. ಅಲ್ಲಿರೋ ಕ್ಯಾಶಿಯರ್, ಹೇ ಲೈಲಾ, ಏನು ನೀನೊಬ್ಳೆ ಬಂದಿದ್ಯಾ? ಅಮ್ಮ ಇಲ್ಲಿ, ಅಮ್ಮ ಓಟಿ ಮಾಡ್ತಿದ್ದಾರಂತೆ, ಬರೋದು ಲೇಟ್ ಆಗುತ್ತೆ. ಸರಿ, ನಾನ್ ಬರ್ಲಾ? ಮನೆಗ್ ಬಂದಾಗ ಡೋರ್ ಓಪನ್ ಆಗಿದೆ. ಅಮ್ಮ ಬರೋದು ಲೇಟ್ ಆಗುತ್ತೆ ಅಂದ್ರಲ್ಲ, ಹಾಗಾದ್ರೆ ಅಮ್ಮ ಬಂದ್ಬಿಟ್ರ? ಒಳಗಡೆ ಹೋಗ್ ನೋಡಿದ್ರೆ ಯಾರು ಸ್ಟ್ರೇಂಜರ್ ಲೈಲಾನ ಕಿಡ್ನಾಪ್ ಮಾಡ್ತಾನೆ. ಅವಳಿಗೆ ಎಚ್ಚರಿಕೆ ಆದಾಗ ಒಂದು ಗ್ಲಾಸ್ ಬಾಕ್ಸ್ ಒಳಗಡೆ ಇದ್ದಾಳೆ. ಅವಳೆಷ್ಟೇ ಕಿರುಚಿದ್ರೂನು ಹೊರಗಡೆ ಏನು ಕೇಳಿಸಲ್ಲ. ಗ್ಲಾಸ್ ಮೇಲೆ ಕೈ ಇಡ್ತಾಳೆ. 15 ವರ್ಷಗಳ ನಂತರ ಆಫೀಸ್ ಡೋರ್ ಮೇಲೆ ಕೈ ಇಟ್ಟಿರೋ ಲೈಲಾ ಈಗ ದೊಡ್ಡವಳಾಗಿದ್ದಾಳೆ. ಆ ಸೈಕೋ ಇಂದ ಹೇಗೋ ತಪ್ಸ್ಕೊಂಡಿದ್ದಾಳೆ ಅನ್ಸುತ್ತೆ. ಈಗ ಲೈಲಾ ಮಕ್ಕಳನ್ನ ಕಿಡ್ನಾಪ್ ಮಾಡೋರ್ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಒಂದು ರಿಸರ್ಚ್ ಮಾಡಿದ್ದಾಳೆ. ಸ್ಟೂಡೆಂಟ್ಸ್ ಗೆ ಹೇಳ್ತಾಳೆ, ಈ ರೀತಿ ಮಕ್ಕಳನ್ನ ಕಿಡ್ನಾಪ್ ಮಾಡೋರು ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಹುಟ್ಟುವಾಗ ಎಲ್ಲ ಒಳ್ಳೆಯವರೇ ಆಗಿರ್ತಾರೆ, ಆದ್ರೆ ಅವ್ರಗಳ ಜೀವನದಲ್ಲಿ ನಡೆದಿರೋ ಕೆಲವು ಘಟನೆಗಳು ಅವ್ರನ್ನ ಈ ರೀತಿ ಬದಲಾಯಿಸಿರುತ್ತೆ. ಸೊ ಈ ಮೀಟಿಂಗ್ ಆದ್ಮೇಲೆ ಲೈಲಾಗೊಂದು ಫೋನ್ ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ಅವ್ರ ತಂದೆ. ತಾಯಿ ತೀರ್ಕೊಂಡಿದ್ದಾರೆ, ಬೇಗ ಬಾ ಅಂತ. ಇದನ್ ಕೇಳಿ ಲೈಲಾ ಗಾಬರಿ ಆಗುತ್ತೆ. ಆಕ್ಚುಲಿ ಅವಳು US ನಲ್ಲಿ ಇದ್ದಾಳೆ, ಅಪ್ಪ ಸ್ವೀಡನ್ ನಲ್ಲಿ ಇದ್ದಾರೆ. ಸರಿಯಪ್ಪ, ನಾನ್ ಬೇಗ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಬರ್ತೀನಿ. ಲೈಲಾಗ್ ಊರಿನ ಕಡೆ ಹೋಗಕ್ ಭಯ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಅದೇ ಊರಲ್ಲೇ ಯಾರೋ ಒಬ್ಬ ಸೈಕೋ ಇವಳನ್ನ ಕಿಡ್ನಾಪ್ ಮಾಡಿರ್ತಾನೆ. ಮನೆಗ್ ಬಂದಾಗ ಅವ್ರಪ್ಪ ಕೆಲ್ಸದಲ್ಲಿ ಬ್ಯುಸಿ ಇದ್ದಾರೆ. ಲೈಲಾ ಒಳಗ್ ಬಂದಿದ್ದು ಕೂಡ ಅವ್ರಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಸರಿ ಕಿವಿ ಕೇಳಲ್ಲ. ಸಡನ್ ಆಗಿ ಲೈಲಾನ್ ನೋಡಿ, ಹೋ ಲೈಲಾ ಬಂದ್ಬಿಟ್ಯಾ? ಸರಿ ಇರು, ನಿನಗ್ ತಿನ್ನಕ್ ಏನಾದ್ರೂ ಮಾಡ್ತೀನಿ. ಆಕ್ಚುಲಿ ಇವರು ಲೈಲಾಗ್ ಸ್ವಂತ ತಂದೆ ಅಲ್ಲ, ಇವಳನ್ನ ದತ್ತು ತಗೊಂಡು ಸಾಕಿರ್ತಾರೆ. ಲೈಲಾ ಕಿಡ್ನಾಪ್ ಆದಾಗ ಇವರು ಪೊಲೀಸ್ ಆಗಿದ್ರು. ಆ ಕೇಸ್ನ ಎಂಕ್ವೈರಿ ಮಾಡಿದ್ದು ಕೂಡ ಇವ್ರೆ. ಅವಳ ಚಿಕ್ಕ ವಯಸ್ಸಿನ ಫೋಟೋ ಆ ಸೈಕೋನ ಕಂಡು ಹಿಡಿಯೋಕೆ ಇವ್ರು ಮಾಡಿದ್ದ ಪ್ಲಾನ್ ಎಲ್ಲ ಗೋಡೆ ಮೇಲೆ ಹಂಗೇನೆ ಇದೆ. ಅದನ್ನ ನೋಡಿದಾಗ ಇವಳಿಗೆ ಆ ಸೈಕೋ ಇವಳನ್ನ ಕಿಡ್ನಾಪ್ ಮಾಡಿ ಗ್ಲಾಸ್ ಪೆಟ್ಟಿಗೆ ಒಳಗಡೆ ಇಟ್ಟಿದ್ದೆಲ್ಲ ನೆನಪಾಗುತ್ತೆ. ಸೊ ಇವರು ಲೈಲಾನ ಕಾಪಾಡಿದ್ರು ಆ ಸೈಕೋನ ಕಂಡು ಹಿಡಿಯಕ್ ಆಗಿಲ್ಲ. ಅವನ್ನ ಹಿಡಿಯಕ್ ಆಗಿಲ್ಲ ಅನ್ನೋ ಗಿಲ್ಟ್ ಫೀಲ್ ಇವ್ರಿಗೆ ಈಗ್ಲೂ ಕಾಡ್ತಾ ಇದೆ. ಅಂದ ಹಾಗೆ ಇವ್ರ ಹೆಸರು ವಾಲ್ಟರ್. ಚಿಕ್ಕ ವಯಸ್ಸಿಂದ ಲೈಲಾನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈಗ ವಾಲ್ಟರ್ ರಿಟೈರ್ಡ್ ಆಗಿದ್ದಾರೆ. ಆ ಸೈಕೋ ಇಂದ ಕಾಪಾಡಿದ್ರಿಂದ ಲೈಲಾಗೆ ವಾಲ್ಟರ್ ಅಂದ್ರೆ ತುಂಬಾನೇ ಇಷ್ಟ. ಈಗ ಇಬ್ರು ಫಿಶಿಂಗ್ ಮಾಡಕ್ಕೆ ಹೋಗ್ತಾರೆ. ವಾಲ್ಟರ್ ಹೇಳ್ತಾರೆ, ಈ ಏರಿಯಾ ಪಕ್ಕದಲ್ಲಿ ಒಂದು ಮೈನ್ ಇದೆ, ಅದನ್ನ ಎಕ್ಸ್ಟೆಂಡ್ ಮಾಡ್ತಾರಂತೆ. ಹಾಗೇನಾದ್ರೂ ಮಾಡಿದ್ರೆ ಈ ಕೆರೆ ಸೇರಿದಂತೆ ಪಕ್ಕದಲ್ಲಿರೋ ಕಾಡೆಲ್ಲ ನಾಶ ಆಗೋ ಸಾಧ್ಯತೆ ಇದೆ. ಇದ್ರಿಂದ ಊರಿನ ಜನ ಬೇಜಾರಲ್ಲಿ ಇದ್ದಾರೆ ಅಂತ. ಲೈಲಾ ನಿದ್ದೆ ಮಾಡ್ತಾ ಇರುವಾಗ 15 ವರ್ಷದ ಹಿಂದೆ ಆ ಸೈಕೋ ಕಿಡ್ನಾಪ್ ಮಾಡಿದ್ದೆ ಪದೇ ಪದೇ ಕನ್ಸಲ್ ಬರ್ತಿದೆ. ನೆಕ್ಸ್ಟ್ ಡೇ ಇವ್ರ ತಾಯಿಗೆ ಫ್ಯೂನರಲ್ ನಡೆಯುತ್ತೆ. ವಾಲ್ಟರ್ಗೆ ಒಬ್ರು ತಮ್ಮ ಇದ್ದಾರೆ, ಥಾಮಸ್ ಅಂತ. ಈಗ ಅವರು ಪೊಲೀಸ್ ಅಧಿಕಾರಿ. ಈ ಫ್ಯೂನರಲ್ ಗೆ ತುಂಬಾ ಜನ ಸೇರಿದ್ದಾರೆ. ಲೈಲಾ ಅಬ್ಸರ್ವ್ ಮಾಡಿದಾಗ ಇವಳು ಚಿಕ್ಕ ವಯಸ್ಸಿನ ಫ್ರೆಂಡ್ ಆಗಿರೋ ಲೂಯಿಸ್ ತುಂಬಾನೇ ಅಪ್ಸೆಟ್ ಆಗಿದ್ದಾಳೆ. ಅವಳನ್ನ ಸಪರೇಟ್ ಆಗಿ ಮೀಟ್ ಆಗಿ ವಿಚಾರಿಸಿದಾಗ ಈ ಮೈನ್ ಪ್ರಾಜೆಕ್ಟ್ ನ ಎಕ್ಸ್ಟೆಂಡ್ ಮಾಡ್ತಿರೋದೇ ಇವ್ರ ಗಂಡ ಸಾಯಿದ್. ಮೈನಿಂಗ್ ಪ್ರಾಜೆಕ್ಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಊರಲ್ಲಿರೋ ಕೆರೆನೆಲ್ಲ ಡ್ರೈನ್ ಮಾಡಿ ಕಾಡನ್ನೆಲ್ಲ ನಾಶ ಮಾಡ್ತಾರೆ. ಇದ್ರಿಂದ ಊರಿನ ಜನರಿಗೆ ತುಂಬಾನೇ ಕಷ್ಟ ಆಗುತ್ತೆ. ಯಾರು ನನ್ ಮಾತು ಕೇಳ್ತಿಲ್ಲ ಅಂತ. ಲೂಯಿಸ್ಗೆ ಅಲಿಶಿಯಾ ಅಂತ ಒಬ್ಳು ಮಗಳಿದ್ದಾಳೆ. ನೀನ್ US ಗೆ ಹೋಗೋಕ್ ಮುಂಚೆ ನಮ್ ಮನೆಗ್ ಬಾ. ಲೈಲಾ ಸರಿ ಅಂತ ಒಪ್ಕೋತಾಳೆ. ಸೊ ಲೈಲಾ US ಗೆ ಹೋಗೋ ನಿರ್ಧಾರ ಮಾಡ್ತಾಳೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿಗ್ ಬಂದು ತುಂಬಾ ದಿನ ಆಗಿದೆ. ಇದರಿಂದ ವಾಲ್ಟರ್ಗೆ ತುಂಬಾನೇ ಬೇಜಾರಾಗುತ್ತೆ. ಲೈಲಾ ಹೇಳ್ತಾಳೆ, ಬೇಜಾರ್ ಮಾಡ್ಕೋಬೇಡಿ, ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮನ್ನ ಕೂಡ US ಗೆ ಕರ್ಸ್ಕೊತೀನಿ ಅಂತ. ನೆಕ್ಸ್ಟ್ ಡೇ ಲೈಲಾ US ಗೆ ಹೊರಡ್ತಾಳೆ. ಹೋಗೋಕು ಮುಂಚೆ ಲೂಯಿಸ್ ಬರಕ್ಕೆ ಹೇಳಿದ್ಲು ಅಲ್ವಾ, ಅದಕ್ಕೆ ಅವ್ರ ಮನೆಗೆ ಹೋಗ್ತಾಳೆ. ನೋಡಿದ್ರೆ ಡೋರ್ ಎಲ್ಲ ಓಪನ್ ಆಗಿದೆ. ಎಷ್ಟೇ ಕರೆದ್ರೂನು ಆ ಕಡೆಯಿಂದ ನೋ ರೆಸ್ಪಾನ್ಸ್. ನೇರವಾಗಿ ಬಾತ್ ಟಬ್ ನಲ್ಲಿ ನೋಡಿದಾಗ ಶಾಕಿಂಗ್ಲಿ ಲೂಯಿಸ್ ಸತ್ತೋಗಿದ್ದಾಳೆ. ಯಾರೋ ಅವಳನ್ನ ಕೊಲೆ ಮಾಡಿದ್ದಾರೆ. ಶಾಕ್ ಆಗಿದ್ದ ಲೈಲಾ ವಾಲ್ಟರ್ಗೆ ಕಾಲ್ ಮಾಡ್ತಾಳೆ. ಅವರು ಥಾಮಸ್ಗೆ ಕಾಲ್ ಮಾಡಿದ್ರಿಂದ ಪೊಲೀಸ್ನವರು ಕ್ರೈಮ್ ಸೀನಿಗೆ ಬರ್ತಾರೆ. ವಿಷಯ ಗೊತ್ತಾಗಿದ್ರಿಂದ ಲೂಯಿಸ್ ಅವ್ರ ತಾಯಿ ಕೂಡ ಬರ್ತಾರೆ. ಈ ಲೇಡಿಯಿಂದ ಗೊತ್ತಾಗೋದು ಏನಂದ್ರೆ ಅಲಿಶಿಯಾ ಇವ್ರ ಮನೇಲಿ ಇರ್ಲಿಲ್ಲ, ಅವಳು ಲೂಯಿಸ್ ಜೊತೆಲೆ ಇದ್ಲು ಅಂತ. ಆದ್ರೆ ಮನೇಲಿ ಅಲಿಶಿಯಾ ಇಲ್ಲ. ಸೊ ಅವಳು ಕೂಡ ಮಿಸ್ಸಿಂಗ್. ಪಕ್ಕದಲ್ಲಿರೋ ಕಾಡಲ್ಲಿ ಅಲಿಶಿಯಾಗೋಸ್ಕರ ಸರ್ಚ್ ಮಾಡ್ತಾರೆ. ಲೈಲಾ ಕೂಡ ಈ ಸರ್ಚ್ ಆಪರೇಷನ್ ನಲ್ಲಿ ಇದ್ದಾಳೆ. ಯಾಕಂದ್ರೆ ಇವಳು ಅಲಿಶಿಯಾ ಏಜ್ ಅಲ್ಲಿ ಇರುವಾಗ್ಲೇ ಯಾರೋ ಸೈಕೋ ಕಿಡ್ನಾಪ್ ಮಾಡಿದ್ದ. ಮೇ ಬಿ ಅದೇ ಸೈಕೋನೆ ಇವಳನ್ನ ಕೂಡ ಕಿಡ್ನಾಪ್ ಮಾಡಿರ್ಬೋದಾ ಅನ್ನೋ ಡೌಟ್ ಇದೆ. ಆಕ್ಚುಲಿ ಲೈಲಾ ಗೆಸ್ ಮಾಡಿದ್ದು ಕರೆಕ್ಟ್.
ಅದೇ ಸೈಕೋನೆ ಅಲಿಶಿಯಾನ ಕಿಡ್ನಾಪ್ ಮಾಡಿ ಗ್ಲಾಸ್ ಬಾಕ್ಸ್ ಒಳಗಡೆ ಇಟ್ಟಿದ್ದಾನೆ. ಪಾಪ ಅವಳು ಕಿರ್ಚಾಡ್ತಾ ಇದ್ದಾಳೆ, ಆದ್ರೆ ಶಬ್ದ ಹೊರಗಡೆ ಕೇಳ್ತಿಲ್ಲ. ಲೂಯಿಸ್ ನ ಕೊಂದಿದ್ದು ಯಾರು, ಅಲಿಶಿಯಾನ ಕಿಡ್ನಾಪ್ ಮಾಡಿದ್ದು ಯಾರು ಅಂತೆಲ್ಲ ಕಂಡು ಹಿಡಿಬೇಕು. ಇನ್ನು ಥಾಮಸ್ಗೆ ಲೂಯಿಸ್ ಅವ್ರ ಗಂಡ ಸಾಯಿದ್ ಮೇಲೆನೆ ಡೌಟ್. ಅವನ್ನ ಎಂಕ್ವೈರಿ ಮಾಡಿದಾಗ ಅವನು ಕಾಮಾಗೆ ಉತ್ತರ ಕೊಡ್ತಾ ಇದ್ದಾನೆ. ಅವ್ರ ಮನೆಯಲ್ಲಿ ಡಿವೋರ್ಸ್ ಪೇಪರ್ ಕೂಡ ಸಿಕ್ಕಿದೆ. ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವನೇ ಅವಳನ್ನ ಕೊಲೆ ಮಾಡಿರ್ಬೋದು ಅನ್ನೋ ಡೌಟ್ ನಲ್ಲೇ ಕ್ವೆಶ್ಚನ್ಸ್ ಕೇಳ್ತಾರೆ. ಈಗ ಅಲಿಶಿಯಾ ಬಗ್ಗೆ ಒಂದು ವಿಷಯ ಗೊತ್ತಾಗಿದೆ. ಅದಕ್ಕೆ ಲೈಲಾ ವಾಲ್ಟರ್ ಜೊತೆಲಿ ಹೋಗ್ತಾಳೆ. ಮೈನಿಂಗ್ ನಡೀತಾ ಇರೋ ಜಾಗಕ್ಕೆ ಬರ್ತಾರೆ. ಎಂಟ್ರೆನ್ಸ್ ನಲ್ಲಿ ಕಾಣೆಯಾಗಿರೋ ಅಲಿಶಿಯಾ ಯೂಸ್ ಮಾಡ್ತಿದ್ದ ಡ್ರೆಸ್ ಹಾಗೇನೆ ಬೂಟ್ಸ್ ಇದೆ. ನೆಕ್ಸ್ಟ್ ಲೈಲಾ ಲೂಯಿಸ್ ಅವ್ರ ತಾಯಿನ ಮೀಟ್ ಆಗಿ ನಿಮ್ಗೆ ಯಾರ ಮೇಲಾದ್ರೂ ಡೌಟ್ ಇದೆಯಾ ಅಂತ ಕೇಳ್ತಾಳೆ. ಅವ್ರಿಗೆ ಯಾರ ಮೇಲೂ ಡೌಟ್ ಇಲ್ಲ, ಆದ್ರೆ ಮೇಡ್ ಹೇಳ್ತಾರೆ ನನಗೆ ಒಬ್ರ ಮೇಲೆ ಡೌಟ್ ಇದೆ. ರೂಫ್ ಸರಿ ಮಾಡೋಕೆ ಕೆಲವು ಜನ ಕನ್ಸ್ಟ್ರಕ್ಷನ್ ಅವರು ಬಂದಿದ್ರು. ಅದ್ರಲ್ಲೊಬ್ಬನಿಗೆ ಅಲಿಶಿಯಾನ ತುಂಬಾ ಇಷ್ಟ ಆಗಿ ಅವಳು ವಿಡಿಯೋಸ್ ಎಲ್ಲ ಶೂಟ್ ಮಾಡಿದ್ದ. ಮೇ ಬಿ ಅವನೇ ಕಿಡ್ನಾಪ್ ಮಾಡಿರ್ಬೋದು ಅಂತ. ಸೊ ಲೈಲಾ ಆ ಕನ್ಸ್ಟ್ರಕ್ಷನ್ ವರ್ಕರ್ ನ ಮೀಟ್ ಆಗೋ ನಿರ್ಧಾರ ಮಾಡ್ತಾಳೆ. ಅದಕ್ಕೂ ಮುಂಚೆ ಪೊಲೀಸ್ ಆಫೀಸರ್ ಆಗಿರೋ ಥಾಮಸ್ಗೆ ವಿಷಯ ಹೇಳ್ಬೇಕು. ಕಾಲ್ ಮಾಡಿದ್ರೆ ಅವರು ಪಿಕ್ ಮಾಡ್ತಾ ಇಲ್ಲ. ಸೊ ಲೈಲಾ ಆ ವ್ಯಕ್ತಿನ ಮೀಟ್ ಆಗ್ತಾಳೆ. ಎಸ್, ನಾನು ಅಲಿಶಿಯಾ ಜೊತೆಲಿ ಕ್ಲೋಸ್ ಆಗಿದ್ದೆ, ವಿಡಿಯೋ ಕೂಡ ಶೂಟ್ ಮಾಡಿದ್ದೆ. ನನಗೂ ಅಲಿಶಿಯಾ ಏಜ್ ಅಲ್ಲಿ ಒಬ್ಳು ಮಗಳಿದ್ದಾಳೆ. ಅವಳು ಬೇರೆ ಕಂಟ್ರಿನಲ್ಲಿ ಇದ್ದಾಳೆ. ಅಲಿಶಿಯಾ ಜೊತೆಲಿ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಸಿದ್ದೀನಿ, ಬೇಕಾದ್ರೆ ನೋಡಿ ಅಂತ ವಿಡಿಯೋಸ್ ನ ತೋರಿಸ್ತಾನೆ. ಹೀಗೆ ಅಲಿಶಿಯಾ ವಿಡಿಯೋನಲ್ಲಿ ಮಾತಾಡ್ತಾ ಇರುವಾಗ ಮನೆ ಹಿಂದೆ ಯಾರೋ ಬರ್ತಿರೋದ್ನ ಲೈಲಾ ನೋಟಿಸ್ ಮಾಡ್ತಾಳೆ. ಸದ್ಯಕ್ಕೆ ಅದ್ ಯಾರು ಅಂತ ಗೊತ್ತಿಲ್ಲ. ಈ ವಿಡಿಯೋನ ಥಾಮಸ್ಗೆ ತೋರಿಸ್ತಾಳೆ. ಆದ್ರೆ ಥಾಮಸ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನೋಡಿ, ನನಗೆ ಲೂಯಿಸ್ ನ ಹಸ್ಬೆಂಡ್ ಸಾಯಿದ್ ಮೇಲೆನೆ ಡೌಟ್ ಇದೆ. ಸೊ ಇವರು ಸಾಯಿದ್ ಮೇಲೆನೆ ಫೋಕಸ್ ಮಾಡ್ತಿದ್ದಾರೆ. ಆ ವಿಡಿಯೋನಲ್ಲಿರೋ ಸ್ಟ್ರೇಂಜರ್ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ. ನೆಕ್ಸ್ಟ್ ಲೈಲಾ ರೆಸ್ಟೋರೆಂಟ್ ನಲ್ಲಿ ಒಬ್ಬನ್ನ ಮೀಟ್ ಆಗ್ತಾಳೆ. ಅಲಿಶಿಯಾನ ಹುಡುಕ್ತಾ ಇರೋ ಟೀಮ್ ನಲ್ಲಿ ಇವನು ಕೂಡ ಒನ್ ಆಫ್ ದಿ ಮೆಂಬರ್. ಹೆಸರು ಮಾರ್ಟಿನ್. ನೀವು ಬರ್ದಿರೋ ಆರ್ಟಿಕಲ್ಸ್ ನೆಲ್ಲ ಓದಿದ್ದೀನಿ. ಆಕ್ಚುಲಿ ನಾನು ನಿಮ್ ಫ್ಯಾನ್. ಹೀಗೆ ಇಬ್ರು ಪರಿಚಯ ಮಾಡ್ಕೋತಾರೆ. ಅದೇ ದಿನ ರಾತ್ರಿ ಚರ್ಚ್ ನಲ್ಲಿ ಲೂಯಿಸ್ ತೀರ್ಕೊಂಡಿರೋದ್ರಿಂದ ಮೌನಾಚರಣೆ ನಡೆಯುತ್ತೆ. ಅದ್ರಲ್ಲಿ ಲೈಲಾನು ಭಾಗಿಯಾಗ್ತಾಳೆ. ಲೂಯಿಸ್ ಫೋಟೋ ನೋಡ್ತಿರುವಾಗ ಲೈಲಾಗೆ ಚಿಕ್ಕ ವಯಸ್ಸಲ್ಲಿ ನಡೆದ ಘಟನೆಗಳು ನೆನಪಾಗುತ್ತೆ. ಸೈಕೋ ಕೈಯಲ್ಲಿ ಸಿಗಾಕೊಂಡಿದ್ದ ಲೈಲಾ ಹೇಗೋ ಎಸ್ಕೇಪ್ ಆಗಿ ರೋಡಿಗೆ ಬಂದಾಗ ಯಾರೋ ಇಬ್ರು ಇವಳನ್ನ ಸೇವ್ ಮಾಡಿರ್ತಾರೆ. ಇಷ್ಟು ಮಾತ್ರ ಇವಳಿಗೆ ನೆನಪಿದೆ. ಅದಕ್ಕೆ ಮನೆಗೆ ಹೋಗಿ ಹಳೆ ಫೋಟೋಸ್ ಹಾಗೇನೆ ಅವಳನ್ನ ಎಂಕ್ವೈರಿ ಮಾಡೋ ಸಂದರ್ಭದಲ್ಲಿ ರೆಕಾರ್ಡ್ ಮಾಡಿದ ವಿಡಿಯೋಸ್ ನೆಲ್ಲ ನೋಡ್ತಾಳೆ. ಆಕ್ಚುಲಿ ಅವನೊಬ್ಬ ಸೈಕೋ. ಲೈಲಾಗೂ ಮುಂಚೆ ತುಂಬಾ ಜನ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಆ ಗ್ಲಾಸ್ ಬಾಕ್ಸ್ ಒಳಗಡೆ ಕೂಡ ಹಾಕಿದ್ದ. ಸೊ ಅದೇ ಸೈಕೋನೆ ಅಲಿಶಿಯಾನ ಕೂಡ ಕಿಡ್ನಾಪ್ ಮಾಡಿರ್ಬೋದು ಅಂತ ಇವಳಿಗೆ ಅನ್ನಿಸ್ತಾ ಇದೆ. ಅಷ್ಟರಲ್ಲಿ ಥಾಮಸ್ ಬರ್ತಾರೆ. ಲೈಲಾ ಕನ್ಸ್ಟ್ರಕ್ಷನ್ ವರ್ಕರ್ ಫೋನ್ ನಲ್ಲಿ ಒಂದು ವಿಡಿಯೋ ನೋಡಿದ್ಲು ಅಲ್ವಾ, ಆ ವಿಡಿಯೋನಲ್ಲಿ ಯಾರೋ ಸ್ಟ್ರೇಂಜರ್ ಲೂಯಿಸ್ ಮನೆಗೆ ಬಂದಿರ್ತಾನೆ. ಸೊ ಆ ಸ್ಟ್ರೇಂಜರ್ ಬೇರೆ ಯಾರು ಅಲ್ಲ, ಇದೇ ಥಾಮಸ್. ಯಾಕಂದ್ರೆ ಇವ್ರಿಗೆ ಲೂಯಿಸ್ ಜೊತೆಲಿ ಅಫೇರ್ ಇತ್ತು. ಲೂಯಿಸ್ಗೆ ಹೇಳಿರ್ತಾರೆ ನಿನ್ನ ಹಸ್ಬೆಂಡ್ ಗೆ ಡಿವೋರ್ಸ್ ಕೊಡು, ನಾವಿಬ್ರು ಒಟ್ಟಿಗೆ ಇರೋಣ ಅಂತ. ಆದ್ರೆ ಅಷ್ಟ್ರಲ್ಲೇ ಹೀಗೆಲ್ಲ ನಡೆದೋಯ್ತು. ಆದ್ರೆ ನನ್ಗೂ ಲೂಯಿಸ್ ಸಾವಿಗೂ ಏನು ಲಿಂಕ್ ಇಲ್ಲ. ಆದ್ರೆ ಅವಳ ಹಸ್ಬೆಂಡ್ ಆಗಿರೋ ಸಾಯಿದ್ ಮೇಲೆ ನನಗೆ ಡೌಟ್ ಇದೆ, ಅವನೇ ಲೂಯಿಸ್ ನ ಕೊಲೆ ಮಾಡಿರ್ಬೋದು ಅಂತ. ಲೂಯಿಸ್ ಅವ್ರ ತಾಯಿಗೆ ಯಾರೋ ಒಂದು ವಿಡಿಯೋನ ಕಳಿಸಿದ್ದಾರೆ. ಅದ್ರಲ್ಲಿ ಅಲಿಶಿಯಾ ಇದ್ದಾಳೆ. ಇದನ್ನ ನೋಡಿ ಇವರಿಗೆ ಶಾಕ್ ಆಗುತ್ತೆ. ಈ ವಿಷಯನ ಥಾಮಸ್ಗೆ ಹೇಳ್ತಾರೆ. ಸೊ ಥಾಮಸ್ಗೆ ಇಷ್ಟು ದಿನ ಸಾಯಿದ್ ಮೇಲೆ ಡೌಟ್ ಇತ್ತು. ಆದ್ರೆ ಈಗ ಇವನ್ ಮೇಲೆ ಡೌಟ್ ಪಡಕ್ ಆಗಲ್ಲ. ಯಾಕಂದ್ರೆ ಲೂಯಿಸ್ ತಾಯಿಗೆ ಅಲಿಶಿಯಾನ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿ ಆ ವಿಡಿಯೋ ಕಳಿಸಿದಾಗ ಇವನು ಕಸ್ಟಡಿನಲ್ಲೇ ಇದ್ದ. ಸೊ ಇವನ್ ಕಳ್ಸಿರೋದಕ್ಕೆ ಸಾಧ್ಯನೇ ಇಲ್ಲ. ಬೇರೆ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅನ್ನೋದು ಥಾಮಸ್ಗೆ ಗೊತ್ತಾಗುತ್ತೆ. ಈಗ ಸಾಯಿದ್ಗೆ ಆ ವಿಡಿಯೋ ತೋರಿಸಿದಾಗ ಅದನ್ನ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಸೊ ಕಿಡ್ನಾಪ್ ಮಾಡಿದವನು ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಂಡ್ ಅಲಿಶಿಯಾ ಜೀವಂತವಾಗೇ ಇದ್ದಾಳೆ. ಥಾಮಸ್ಗೆ ಅನ್ನಿಸ್ತಾ ಇದೆ ಈ ಊರಿನ ಜನರಿಗೆ ಆ ಮೈನಿಂಗ್ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗೋದು ಇಷ್ಟ ಇಲ್ಲ. ಮೇ ಬಿ ಅದೇ ಕಾರಣಕ್ಕೆ ಯಾರಾದ್ರೂ ನಿಮ್ ಮಗಳನ್ನ ಕಿಡ್ನಾಪ್ ಮಾಡಿರ್ಬೋದು. ಎಲ್ರಿಗೂ ನಿಮ್ ಫ್ಯಾಮಿಲಿ ಮೇಲೆ ಕೋಪ ಇದೆ, ಸ್ವಲ್ಪ ಹುಷಾರಾಗಿರಿ ಅಂತ. ರಾತ್ರಿ ಚರ್ಚ್ ನಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ. ಅಲಿಶಿಯಾ ಸಿಗೋ ತನಕ ಮೈನ್ ಪ್ರಾಜೆಕ್ಟ್ ಮುಂದುವರ್ಸಲ್ವಂತೆ. ಅಷ್ಟೇ ಅಲ್ಲದೆ ಮೈನಿಂಗ್ ಇಂದ ಕಲುಷಿತ ಆಗಿದ್ದ ನೀರು ಕುಡಿಯೋ ನೀರಿನ ಪೈಪ್ ಒಳಗಡೆ ನುಗ್ಗಿದ್ರಿಂದ ತುಂಬಾ ಜನಕ್ಕೆ ಸಮಸ್ಯೆ ಆಗಿದೆ. ಕುಡಿಯೋ ನೀರಿನ ಪೈಪ್ ಡ್ಯಾಮೇಜ್ ಆಗಿದ್ರಿಂದಾನೇ ಮೈನ್ ವಾಟರ್ ನುಗ್ಗಿರುತ್ತೆ. ಅದನ್ನ ಡ್ಯಾಮೇಜ್ ಮಾಡಿದ್ದು ಯಾರು ಅಂತ ಗೊತ್ತಿಲ್ಲ. ಅಲಿಶಿಯಾ ಅವ್ರ ತಾಯಿ ಹೆಸರು ಕ್ರಿಸ್ಟಿನಾ. ಅವರೇ ಈ ವಿಷಯನ ಊರಿನ ಜನರಿಗೆ ಹೇಳ್ತಾ ಇದ್ದಾರೆ. ಊರಿನ ಜನ ರೊಚ್ಚಿಗೆ ಹೇಳ್ತಾರೆ, ನಿಮ್ ಮೊಮ್ಮಗಳು ಕಾಣಿಸ್ತಾ ಇಲ್ಲ, ಅದಕ್ಕೆ ಮೈನಿಂಗ್ ನಿಲ್ಸಿದ್ದೀರಾ ಅಲ್ವಾ, ನಮ್ಗೇನಾದ್ರೂ ಸಮಸ್ಯೆ ಆದ್ರೆ ನೀವು ನಿಲ್ಸಲ್ಲ ಅಂತ. ವಾಲ್ಟರ್ ಅವ್ರಿಗೆಲ್ಲ ಸಮಾಧಾನ ಮಾಡ್ತಾರೆ. ಈಗ ಸದ್ಯಕ್ಕೆ ಕ್ರಿಸ್ಟಿನಾ ಕುಟುಂಬಕ್ಕೆ ಹೆಲ್ಪ್ ಮಾಡ್ತಾ ಇರೋದು ವಾಲ್ಟರ್ ಹಾಗೇನೆ ಲೈಲಾ ಮಾತ್ರ. ಸದ್ಯಕ್ಕೆ ಸಾಯಿದ್ ಹಾಗೇನೆ ಕ್ರಿಸ್ಟಿನಾ ಇವ್ರ ಮನೇಲೆ ಸ್ಟೇ ಆಗಿದ್ದಾರೆ. ಸಾಯಿದ್ ಕೇಳ್ತಾನೆ ಅಲಿಶಿಯಾನ ಯಾರು ಕಿಡ್ನಾಪ್ ಮಾಡಿರ್ಬೋದು ಅಂತ. ಆಗ ಲೈಲಾ ನಮ್ಗೂ ಗೊತ್ತಿಲ್ಲ, ಮೇ ಬಿ ಮೈನಿಂಗ್ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗ್ಬಾರ್ದು ಅಂತ ಯಾರಾದ್ರೂ ಈ ರೀತಿ ಮಾಡಿರ್ಬೋದು. ನೀವು ಆ ಪ್ರಾಜೆಕ್ಟ್ ನ ಸ್ಟಾಪ್ ಮಾಡಿದ್ರೆ ಅಲಿಶಿಯಾನ ನಿಮ್ಗೆ ಒಪ್ಸೋ ಸಾಧ್ಯತೆ ಇದೆ ಅಂತ.
ಹೀಗೆ ಮಾತಾಡ್ತಾ ಇರುವಾಗ ವಿಂಡೋಗೆ ಏನೋ ಬಂದು ಹೊಡೆಯುತ್ತೆ. ಹೊರಗಡೆ ಬಂದು ನೋಡಿದಾಗ ಸತ್ತೋಗಿದ್ದ ಪಕ್ಷಿನ ಯಾರೋ ಬಿಸಾಡಿರ್ತಾರೆ. ಖಂಡಿತ ಯಾರಿಗೆ ಈ ಮೈನಿಂಗ್ ಪ್ರಾಜೆಕ್ಟ್ ಎಕ್ಸ್ಟೆಂಡ್ ಆಗೋದು ಇಷ್ಟ ಇಲ್ವೋ ಅವ್ರೆ ಹೀಗೆಲ್ಲ ಮಾಡ್ತಿರ್ಬೋದು. ಸಾಯ್ದ್ ಹೇಳ್ತಾನೆ, ಅಲಿಶಿಯಾ ಸಿಗ್ಲಿ, ಅವಳನ್ನ ಕಿಡ್ನಾಪ್ ಮಾಡಿದವ್ರನ್ನ ನಾನ್ ಸುಮ್ನೆ ಬಿಡಲ್ಲ ಅಂತ. ಹಾಗೇನೆ ಕಿಡ್ನಾಪರ್ ಕಳ್ಸಿದ ಅಲಿಶಿಯಾ ವಿಡಿಯೋನ ಪದೇ ಪದೇ ನೋಡ್ತಿದ್ದಾನೆ. ಒಂದು ಬುಕ್ ಸಿಗುತ್ತೆ. ಆ ಬುಕ್ ನೋಡುವಾಗ್ಲೇ ಇವನಿಗೆ ಗೊತ್ತಾಗುತ್ತೆ ಲೂಯಿಸ್ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ಲು ಅಂತ. ಆದ್ರೆ ಸಾಯಿದಿಗ್ ಗೊತ್ತಿಲ್ಲ ಲೂಯಿಸ್ ಇನ್ಸ್ಪೆಕ್ಟರ್ ಥಾಮಸ್ ಜೊತೆಲೆ ಅಫೇರ್ ಇಟ್ಕೊಂಡಿದ್ಲು ಅಂತ. ಸೊ ಅವಳಿಗೆ ಯಾರ ಜೊತೆಲೆ ಅಫೇರ್ ಇತ್ತು ಅನ್ನೋದನ್ನ ಕಂಡು ಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆಗ ಹೊರಗಡೆ ಯಾರೋ ಕೆಲವರು ಮಾಸ್ಕ್ ಹಾಕೊಂಡು ನಿಂತ್ಕೊಂಡಿದ್ದಾರೆ. ಅವರು ಸಾಯಿದ್ಗೆ ವಾರ್ನ್ ಮಾಡ್ತಾರೆ, ಮರ್ಯಾದೆಯಾಗಿ ಮೈನ್ ಪ್ರಾಜೆಕ್ಟ್ ನ ಕ್ಲೋಸ್ ಮಾಡಿ ಹೋಗು, ಇಲ್ಲ ಅಂದ್ರೆ ನಿನ್ನ ಸುಮ್ನೆ ಬಿಡಲ್ಲ ಅಂತ ಸಾಯಿದ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸಾಯಿದ್ ಸ್ಟೇಷನ್ಗೆ ಹೋಗಿ ಥಾಮಸ್ಗೆ ವಿಷಯ ಹೇಳ್ತಾನೆ. ಹಾಗೇನೆ ಲೈಲಾಗೆ ಲೂಯಿಸ್ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ಲು, ಅದ್ ಯಾರು ಅಂತ ನಿನಗ್ ಗೊತ್ತಾ? ಲೈಲಾ ಗೊತ್ತಿದ್ರೂನು ಹೇಳಲ್ಲ, ಯಾಕಂದ್ರೆ ಸಮಸ್ಯೆ ಇನ್ನು ಜಾಸ್ತಿ ಆಗುತ್ತೆ ಅಂತ. ಸಾಯಿದ್ ಆ ನೋಟ್ಬುಕ್ ನಲ್ಲಿ ಬರ್ದಿರೋದ್ನ ಥಾಮಸ್ಗೂ ತೋರಿಸ್ತಾನೆ. ನನ್ ವೈಫ್ ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ಲು, ಆ ವ್ಯಕ್ತಿನೇ ಲೂಯಿಸ್ ನ ಕೊಲೆ ಮಾಡಿರ್ಬೋದು. ಸರಿ, ನಾನ್ ವಿಚಾರಿಸ್ತೀನಿ. ನೆಕ್ಸ್ಟ್ ಇದೇ ಊರವ್ರೆ ಆಗಿದ್ದ ಐನಾ ಅವ್ರ ಗಂಡ ಕೆಲವು ದಿನಗಳ ಹಿಂದೆ ಮಿಸ್ಟೀರಿಯಸ್ ಆಗಿ ಕಾಣೆ ಆಗಿದ್ರಂತೆ. ಮತ್ತೆ ದಿಢೀರ್ ಅಂತ ರಿಟರ್ನ್ ಬಂದಾಗ ಅವ್ರ ಕೈಯಲ್ಲಿ ತುಂಬಾ ಹಣ ಇತ್ತಂತೆ. ಈಗ ಮತ್ತೆ ಮಿಸ್ಸಿಂಗ್, ಎಲ್ಲಿಗೆ ಹೋದ್ರು ಅಂತಾನೆ ಗೊತ್ತಿಲ್ಲ. ಮೇ ಬಿ ನನ್ ಹಸ್ಬೆಂಡ್ ಅಲಿಶಿಯಾನ ಕಿಡ್ನಾಪ್ ಮಾಡಿರ್ಬೋದು. ನಮ್ ತಂದೆಯವ್ರ ಕ್ಯಾಬಿನ್ ಒಂದಿದೆ, ಅಲ್ಲೇ ನನ್ ಹಸ್ಬೆಂಡ್ ಬಚ್ಚಿಟ್ಕೊಂಡಿರ್ಬೋದು. ಈಗ ಇಬ್ರು ಆ ಕ್ಯಾಬಿನ್ ಒಳಗಡೆ ಹೋದಾಗ ಅಲ್ಲೇ ಐನಾ ಅವ್ರ ಗಂಡ ಹೈಡ್ ಆಗಿದ್ದಾರೆ. ಅವ್ರ ಹತ್ರ ವಿಚಾರಿಸಿದಾಗ ಅವರು ಅಲಿಶಿಯಾನ ಕಿಡ್ನಾಪ್ ಮಾಡಿಲ್ಲ, ಆದ್ರೆ ಮೈನಿಂಗ್ ಇಂದ ಬರ್ತಿದ್ದ ಕಲುಷಿತ ನೀರು ಕುಡಿಯೋ ನೀರ್ ಜೊತೆಗೆ ಮಿಕ್ಸ್ ಆಗೋ ತರ ಮಾಡಿದ್ದು ಇವ್ರೆ. ಈ ರೀತಿ ಕುಡಿಯೋ ನೀರಿನ ಪೈಪ್ ನ ಡ್ಯಾಮೇಜ್ ಮಾಡಿ ಆ ಕಲುಷಿತ ನೀರು ಕುಡಿಯೋ ನೀರಲ್ಲಿ ಮಿಕ್ಸ್ ಆಗ್ಬೇಕು ಅಂತ ಯಾರೋ ಸ್ಟ್ರೇಂಜರ್ ಇವನಿಗೆ ತುಂಬಾ ದುಡ್ಡು ಕೊಟ್ಟಿರ್ತಾನೆ. ಆ ಸ್ಟ್ರೇಂಜರ್ ಇವನ್ ಜೊತೆಲಿ ಇಮೇಲ್ ನಲ್ಲಿ ಮಾತ್ರ ಕಾಂಟ್ಯಾಕ್ಟ್ ಮಾಡ್ತಿದ್ನಂತೆ. ಸೊ ಈಗ ಐನಾ ಗಂಡನ್ನ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ. ಅಲಿಶಿಯಾ ವಿಡಿಯೋ ಬಂದಿದ್ದ IP ಅಡ್ರೆಸ್ ಅಂಡ್ ಐನಾ ಗಂಡನಿಗೆ ಇಮೇಲ್ ಕಳಿಸಿದ್ದ IP ಅಡ್ರೆಸ್ ಎರಡೂ ಕೂಡ ಸೇಮ್. ಸೊ ಅಲಿಶಿಯಾನ ಕಿಡ್ನಾಪ್ ಮಾಡಿದ್ದ ವ್ಯಕ್ತಿನೇ ಐನಾ ಗಂಡನಿಗೆ ದುಡ್ಡು ಕೊಟ್ಟು ಕುಡಿಯೋ ನೀರಲ್ಲಿ ಮೈನಿಂಗ್ ವಾಟರ್ ಮಿಕ್ಸ್ ಆಗೋ ತರ ಮಾಡಿಸಿದ್ದಾನೆ. IP ಅಡ್ರೆಸ್ ಎನ್ಕ್ರಿಪ್ಟೆಡ್ ಆಗಿರೋದ್ರಿಂದ ಟ್ರೇಸ್ ಮಾಡಕ್ ಆಗಲ್ಲ. ಸದ್ಯಕ್ಕೆ ಐನಾ ಅವ್ರ ಮಗಳು ಲೈಲಾ ಅವ್ರ ಮನೇಲಿದ್ದಾಳೆ. ಅವಳೊಂದು ಡ್ರಾಯಿಂಗ್ ಮಾಡಿದ್ದಾಳೆ. ಅದರಲ್ಲೊಂದು ಕನ್ನಡಿ ಬಾಕ್ಸ್ ಒಳಗಡೆ ಹುಡುಗಿ ಸಿಗಾಕೊಂಡಿರೋ ತರ ಇದೆ. ಅದನ್ನ ನೋಡಿ ಶಾಕ್ ಆಗಿದ್ದ ಲೈಲಾ, ಇದು ಹೇಗೆ ನಿನಗ್ ಗೊತ್ತು? ಈ ವಿಂಡೋ ಮುಖಾಂತರ ಎಕಿ ಅಂತ ಒಬ್ಬ ಬಂದಿದ್ದ, ಅವನೇ ಈ ಚಿತ್ರನ ಬಿಡಿಸಿದ್ದು ಅಂತ. ತಕ್ಷಣ ಲೈಲಾ ವಿಂಡೋ ಓಪನ್ ಮಾಡ್ತಾಳೆ, ಆದ್ರೆ ಅಲ್ಲಿ ಯಾರು ಇರಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ನನ್ನ ಕಿಡ್ನಾಪ್ ಮಾಡಿದ್ದ ಸೇಮ್ ಕಿಡ್ನಾಪರ್ ಈಗ್ಲೂ ಹುಡುಗಿರ್ನ ಕಿಡ್ನಾಪ್ ಮಾಡ್ತಿದ್ದಾನೆ. ಈಗ ನಮ್ ಮನೆ ಒಳಗಡೆನೆ ನುಗ್ಗಿದ್ದಾನೆ ಅಂತ ಇವಳಿಗೆ ತುಂಬಾನೇ ಭಯ ಆಗುತ್ತೆ. ಸೊ ಈಗ ಲೈಲಾ ಕಿಡ್ನಾಪರ್ ನ ಕಂಡು ಹಿಡಿಯೋಕೆ ಇದಕ್ಕೂ ಮುಂಚೆ ಕಾಣೆ ಆಗಿದ್ದ ಹುಡುಗಿರ್ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡ್ತಾಳೆ. ಇದ್ರಲ್ಲಿ ಏನಾದ್ರೂ ಪ್ಯಾಟರ್ನ್ ಇದೆಯಾ ಅಂತ ತಂದೆ ಜೊತೆಲಿ ಸೇರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದ್ರೆ ವಾಲ್ಟರ್ಗೆ ಈ ಕೇಸ್ ಹಿಸ್ಟ್ರಿ ಗೊತ್ತಿದೆ. ಲೈಲಾ ಕಿಡ್ನಾಪ್ ಆದಾಗ ಇವರೇ ಇನ್ವೆಸ್ಟಿಗೇಷನ್ ಮಾಡಿದ್ರು. ಕೊನೆಗೂ ಒಂದು ಕ್ಲೂ ಸಿಗುತ್ತೆ. ಆ ವ್ಯಕ್ತಿ ಕಿಡ್ನಾಪ್ ಮಾಡಿರೋ ಎಲ್ಲಾ ಹುಡುಗಿರ್ಗೂ ಉದ್ದ ಹಾಗೇನೆ ಬ್ರೌನಿ ಶೇರ್ ಕಲರ್ ಇತ್ತು. ಆದ್ರೆ ಐನಾ ಅವ್ರ ಮಗಳನ್ನ ಮಾತ್ರ ಅವನು ಕಿಡ್ನಾಪ್ ಮಾಡಿಲ್ಲ, ಬರೀ ಡ್ರಾಯಿಂಗ್ ಮಾಡ್ಕೊಟ್ಟು ಹೋಗಿರ್ತಾನೆ. ಯಾಕಂದ್ರೆ ಈ ಹುಡುಗಿಗೆ ಬ್ಲಾಂಡ್ ಹೇರ್, ಸೊ ಕೂದ್ಲು ಉದ್ದ ಇರ್ಬೇಕು ಅಂಡ್ ಬ್ರೌನಿಶ್ ಆಗಿರ್ಬೇಕು ಅಂತ ಹುಡುಗಿರ್ನ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈ ಡೀಟೇಲ್ಸ್ ನೆಲ್ಲ ಥಾಮಸ್ಗೂ ಹೇಳ್ತಾಳೆ. ನೀನ್ ಯಾಕೆ ಈ ಕೇಸಲ್ಲಿ ಇಷ್ಟೊಂದು ಇನ್ವಾಲ್ವ್ ಆಗ್ತಿದ್ಯಾ? ಇವ್ರ ಉದ್ದೇಶ ಇಷ್ಟೇ, ಹೇಗಾದ್ರೂ ಲೈಲಾ ಈ ಕೇಸಿಂದ ಹೊರಗಡೆ ಹೋಗ್ಬೇಕು. ನೆಕ್ಸ್ಟ್ ಐನಾ ಮಗಳನ್ನ ಪೊಲೀಸ್ನವರು ಎಂಕ್ವೈರಿ ಮಾಡ್ತಾರೆ. ಈ ಚಿತ್ರನ ಬಿಡಿಸಿದ್ದ ವ್ಯಕ್ತಿ ನೋಡಕ್ಕೆ ಹೇಗಿದ್ದ ಅಂತ ಇವಳಿಗೆ ಸರಿಯಾಗಿ ಹೇಳಕ್ ಆಗ್ತಿಲ್ಲ. ಆ ವ್ಯಕ್ತಿ ಕೈಯಲ್ಲಿ ರೆಡ್ ಕಲರ್ ನ ಫ್ಲವರ್ ಟ್ಯಾಟೂ ಇದೆ. ಸೊ ಈ ಕ್ಲೂನ ಇಟ್ಕೊಂಡು ಆ ಕಿಡ್ನಾಪರ್ ನ ಹುಡ್ಕೋ ಪ್ರಯತ್ನ ಮಾಡ್ತಾರೆ. ಪೊಲೀಸ್ನವ್ರಿಗೆ ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ. ಆ ವಾಯ್ಸ್ ಅಲಿಶಿಯಾದೇ ಆಗಿರುತ್ತೆ. ನನ್ನ ಕಾಪಾಡಿ ಅಂತ ಅಲಿಶಿಯಾ ಕಿರ್ಚಾಡ್ತಾ ಇದ್ದಾಳೆ. ಆ ವಾಯ್ಸ್ ನೋಟ್ ನ ಅದೇ ಕಿಡ್ನಾಪರ್ ರೆಕಾರ್ಡ್ ಮಾಡಿ ಕಳ್ಸಿರೋದು. ಆ ವಾಯ್ಸ್ ಮೆಸೇಜ್ ನ ಟ್ರ್ಯಾಕ್ ಮಾಡಕ್ ಆಗುತ್ತಾ ಅಂತ ಟ್ರೈ ಮಾಡ್ತಾರೆ. ಟ್ರ್ಯಾಕ್ ಮಾಡಬಹುದು. ಒಬ್ರು 87 ವರ್ಷದ ಅಜ್ಜಿ ಮನೆಯಿಂದ ವಾಯ್ಸ್ ನೋಟ್ ಬಂದಿದೆ. ಲೈಲಾ ಇದಕ್ಕೂ ಮುಂಚೆ ಮಾರ್ಟಿನ್ ನ ಮೀಟ್ ಆಗಿದ್ಲು ಅಲ್ವಾ, ಅದೇ ಮಾರ್ಟಿನ್ ಜೊತೆಲಿ ಡೇಟಿಂಗ್ ಬರ್ತಾಳೆ. ಅವಂದೇ ಕ್ಯಾಬಿನ್ ನಲ್ಲಿ ಇಬ್ರು ಡ್ರಿಂಕ್ಸ್ ಮಾಡ್ತಾರೆ. ಲೈಲಾ ಡ್ರಿಂಕ್ಸ್ ಮಾಡ್ತಾ ಕಿಡ್ನಾಪರ್ ಬಗ್ಗೆ ಹೇಳ್ತಾಳೆ. ನಮ್ ಮನೆ ಒಳಗಡೆ ಬಂದು ಆ ಚಿಕ್ಕ ಹುಡುಗಿ ಹತ್ರ ನಾನು ಚಿಕ್ಕ ವಯಸ್ಸಲ್ಲಿ ಗ್ಲಾಸ್ ಬಾಕ್ಸ್ ಒಳಗಡೆ ಇದ್ದಂಗೆ ಚಿತ್ರ ಬಿಡಿಸಿಟ್ಟು ಹೋಗಿದ್ದಾನೆ. ಆಗ ಮಾರ್ಟಿನ್ ಹೇಳ್ತಾನೆ, ಮೇ ಬಿ ಅವನು ನಿಜವಾದ ಕಿಡ್ನಾಪರ್ ಆಗಿಲ್ದೇ ಇರ್ಬೋದು, ಒರಿಜಿನಲ್ ಕಿಡ್ನಾಪರ್ ಇಂದ ಇನ್ಸ್ಪೈರ್ ಆಗಿ ಕಾಪಿ ಕ್ಯಾಟ್ ಮಾಡ್ತಿರೋ ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು ಅಂತ. ಆಗ ಲೈಲಾಗೊಂದು ಕಾಲ್ ಬರುತ್ತೆ. ಕಾಲ್ ಮಾಡಿರೋದು ವಾಲ್ಟರ್. ಕಿಡ್ನಾಪರ್ ಇರೋ ಜಾಗದ ಅಡ್ರೆಸ್ ಗೊತ್ತಾಗಿದೆ ಅಂತ. ಸೊ ಲೈಲಾ ಅಲ್ಲಿಗೆ ಹೋಗ್ಬೇಕು ಅನ್ನೋ ಅಷ್ಟ್ರಲ್ಲಿ ತಲೆ ಸುತ್ತು ಬಿದ್ದೋಗ್ತಾಳೆ. ಮಾರ್ಟಿನ್ ಅವಳು ಕುಡ್ದಿದ್ದ ಡ್ರಿಂಕ್ಸ್ ನಲ್ಲಿ ಮತ್ಬರೋ ಔಷಧಿನ ಮಿಕ್ಸ್ ಮಾಡಿರ್ತಾನೆ. ಅವನ್ ಕೈ ನೋಡಿದಾಗ ರೆಡ್ ಕಲರ್ ನಲ್ಲಿ ಒಂದು ಸ್ಕಾರ್ ಇದೆ.
ಇದನ್ನೇ ಆ ಹುಡುಗಿ ಟ್ಯಾಟೂ ಅಂತ ಅನ್ಕೊಂಡಿರ್ತಾಳೆ. ಸೊ ಮನೆಗ್ ಬಂದು ಡ್ರಾಯಿಂಗ್ ಮಾಡಿಟ್ಟು ಹೋಗಿರೋದು ಇವನೇ. ಇವನು ನಿಜವಾದ ಕಿಡ್ನಾಪರ್ ಅಲ್ಲ. ಇವನ್ ಯಾಕೆ ಡ್ರಾಯಿಂಗ್ಸ್ ನ ಬಿಡಿಸ್ದ, ಲೈಲಾಗೆ ಮತ್ಬರೋ ಔಷಧಿ ಯಾಕೆ ಕೊಟ್ಟ ಅಂತ ಗೊತ್ತಿಲ್ಲ. ಅವಳನ್ನ ಕಿಡ್ನಾಪ್ ಮಾಡೋಕೆ ಸಿದ್ಧತೆ ಮಾಡ್ಕೋತಾ ಇದ್ದಾನೆ. ಈ ಗ್ಯಾಪ್ ನಲ್ಲಿ ಲೈಲಾ ಕುಡ್ದಿದ್ದ ಡ್ರಿಂಕ್ಸ್ ನ ವಾಂತಿ ಮಾಡ್ತಾಳೆ. ಇದ್ರಿಂದ ಸ್ವಲ್ಪ ತಲೆ ಸುತ್ತ ಕಡಿಮೆ ಆಗಿ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ. ಮಾರ್ಟಿನ್ಗೆ ಗೊತ್ತಾಗುತ್ತೆ ಅವಳು ಎಸ್ಕೇಪ್ ಆಗಿದ್ದಾಳೆ ಅಂತ. ಅದಕ್ಕೆ ಹಿಂದೆನೆ ಓಡಿಸ್ಕೊಂಡು ಬರ್ತಾನೆ. ಆದ್ರೆ ಲೈಲಾ ಹೇಗೋ ರೋಡಿಗೆ ಬಂದಾಗ ಅದೇ ರೂಟ್ ನಲ್ಲಿ ಬಂದ ವಾಲ್ಟರ್ ಲೈಲಾನ ಸೇವ್ ಮಾಡ್ತಾನೆ. ಈಗ ಲೈಲಾ ಹಾಸ್ಪಿಟಲ್ ನಲ್ಲಿ ಇದ್ದಾಳೆ. ಅವಳಿಂದ ಮಾರ್ಟಿನ್ ಬಗ್ಗೆ ಗೊತ್ತಾಗಿ ಅವನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ತಾರೆ. ಅವನೇ ಕಿಡ್ನಾಪರ್ ಆಗಿರ್ಬೋದು ಅಂತ. ಯಾಕಂದ್ರೆ ಒಂದು ವಾಯ್ಸ್ ನೋಟ್ ಬಂದಿತ್ತು ಅಲ್ವಾ ಒಬ್ರು ಅಜ್ಜಿ ಮನೆಯಿಂದ, ಅದು ಮಾರ್ಟಿನ್ ಅವ್ರ ಅಜ್ಜಿ ಮನೆನೇ ಆಗಿರುತ್ತೆ. ಅದೇ ಮನೇಲೆ ಮಾರ್ಟಿನ್ ಲೈಲಾಗೆ ಡ್ರಿಂಕ್ಸ್ ಕೊಟ್ಟಿದ್ದ. ಆ ಮನೆ ಹತ್ರ ಚೆಕ್ ಮಾಡಿದಾಗ ಮಾರ್ಟಿನ್ ಲೈಲಾನ ಕಿಡ್ನಾಪ್ ಮಾಡೋಕೆ ಟ್ರೈ ಮಾಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕೆ ಅವನು ತಲೆ ಮರ್ಸ್ಕೊಂಡಿದ್ದಾನೆ. ಈಗ ಲೈಲಾ ನಿಧಾನಕ್ಕೆ ರಿಕವರ್ ಆಗ್ತಿದ್ದಾಳೆ. ಆದ್ರೆ ಕೆಲವೊಂದು ಇಲ್ಯೂಷನ್ಸ್ ಬರ್ತಾ ಇದೆ. ಅದ್ರಲ್ಲಿ 12 ಅಂತ ಬರ್ದಿರೋ ಒಂದು ಕ್ಯಾಬಿನ್ ಕಾಣಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ಲೈಲಾ ಹಾಗೇನೆ ಅವ್ರ ತಾಯಿ ಇದೇ ಕ್ಯಾಬಿನ್ಗೆ ಹಾಲಿಡೇಸ್ಗೆ ಬರ್ತಾ ಇದ್ರು. ಆಮೇಲೆನೆ ಆ ಸ್ಟ್ರೇಂಜರ್ ಇವಳನ್ನ ಕಿಡ್ನಾಪ್ ಮಾಡಿರೋದು. ಪೊಲೀಸ್ನವರು ಮಾರ್ಟಿನ್ಗೋಸ್ಕರ ಹುಡುಕ್ತಾ ಇದ್ರು ಅಲ್ವಾ, ನೋಡಿದ್ರೆ ಅವನ್ನ ಯಾರೋ ಕೊಲೆ ಮಾಡಿ ನೇತ್ ಹಾಕಿದ್ದಾರೆ. ನಿಜವಾದ ಕಿಡ್ನಾಪರ್ ಇವನ್ನ ಕೊಲೆ ಮಾಡಿರ್ಬೋದು ಅನ್ಸುತ್ತೆ. ಸೊ ಈ ಕೇಸ್ ನ ಸಾಲ್ವ್ ಮಾಡೋದಕ್ ಆಗ್ತಿಲ್ಲ. ಇದಕ್ಕೂ ಮುಂಚೆ ಈ ಕೇಸ್ ನ ಡೀಲ್ ಮಾಡಿರೋದು ವಾಲ್ಟರ್. ಸೊ ಅವರು ರಿಟೈರ್ಡ್ ಆಗಿದ್ರು ಮತ್ತೆ ಕರೆದು ಎಂಕ್ವೈರಿ ಮಾಡೋದಕ್ಕೆ ಹೇಳ್ತಾರೆ. ಇದ್ರಿಂದ ಅವ್ರ ತಮ್ಮ ಥಾಮಸ್ಗೆ ಈಗೋ ಹರ್ಟ್ ಆಗುತ್ತೆ. ಇಷ್ಟು ದಿನ ನಾನ್ ಹೇಳ್ದಂಗೆ ಎಲ್ರು ಕೇಳ್ತಿದ್ರು, ಇನ್ಮೇಲೆ ನಮ್ಮ ಅಣ್ಣ ಹೇಳ್ದಂಗೆ ಕೇಳ್ತಾರೆ ಅಂತ. ಇದೇ ಸಿಟ್ಟಲ್ಲಿ ಬಾರಲ್ ಬಂದು ಕುಡಿತಾ ಇದ್ದಾನೆ. ಅಲ್ಲಿ ಸಾಯಿದ್ ಕೂಡ ಥಾಮಸ್ ನ ನೋಡ್ತಾನೆ. ನೀನ್ ಇಷ್ಟು ದಿನ ಈ ಕೇಸ್ ನಲ್ಲಿ ಏನು ಕಂಡು ಹಿಡ್ದಿಲ್ಲ, ಈಗ ನಿಮ್ಮ ಅಣ್ಣ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ನೀನೊಬ್ಬ ವೇಸ್ಟ್ ಬಾಡಿ ಅಂತ. ನಾನು ಹಾಗೇನೆ ನಿನ್ ಹೆಂಡತಿ ತುಂಬಾನೇ ಖುಷಿಯಾಗಿದ್ವಿ ಅಂತ ಹೇಳ್ತಾರೆ. ಇವರಿಗೆ ಸರಿಯಾಗಿ ಹೊಡಿತಾನೆ. ಅಲ್ಲಿದ್ದವರು ಜಗಳ ಬಿಡಿಸ್ತಾರೆ. ಅಷ್ಟರಲ್ಲಿ ಬಾರಿಗೆ ಬಂದ ವಾಲ್ಟರ್ ಥಾಮಸ್ ನ ಮನೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಲೈಲಾ ಇಲ್ಯೂಷನ್ ನಲ್ಲಿ ನೋಡಿದ್ದ ಆ ಕ್ಯಾಬಿನ್ ಗೆ ಹೋಗ್ತಾಳೆ. ಅಲ್ಲಿದ್ದ ಲೇಡಿ ಹತ್ರ 2001 ನಾನು ಹಾಗೇನೆ ನಮ್ ತಾಯಿ ಇಲ್ಲಿಗೆ ಹಾಲಿಡೇಸ್ಗೆ ಬಂದಿದ್ವಿ, ಆ ರೆಕಾರ್ಡ್ಸ್ ಇದೆಯಾ ಅಂತ. ಆ ಲೇಡಿ ಹುಡುಕಿ ಹೌದು ನೀವಿಬ್ರು ಇಲ್ಲಿಗೆ ಬಂದಿದ್ರಿ ಅಂತ ಹಳೆ ರೆಕಾರ್ಡ್ಸ್ ನ ತೋರಿಸ್ತಾರೆ. ಅದನ್ನ ನೋಡ್ತಿದ್ದ ಲೈಲಾಕ್ ಶಾಕ್ ಆಗುತ್ತೆ. ಯಾಕಂದ್ರೆ ಇದೇ ಜಾಗಕ್ಕೆ ಥಾಮಸ್ ಕೂಡ ಅದೇ 2001ರಲ್ಲಿ ಸ್ಟೇ ಆಗಿದ್ರು ಅನ್ನೋದು ಗೊತ್ತಾಗುತ್ತೆ. ಲೈಲಾಕ್ ಡೌಟ್ ಶುರು ಆಗುತ್ತೆ. ಮೇ ಬಿ ನನ್ನ ಕಿಡ್ನಾಪ್ ಮಾಡಿದ್ದು ಥಾಮಸ್ ಆಗಿರ್ಬೋದಾ ಅಂತ. ಮನೆಗ್ ಬಂದು ಹಳೆ ಫೋಟೋಸ್ ನ ನೋಡ್ತಾಳೆ. ಅದ್ರಲ್ಲಿ ಥಾಮಸ್ ಅವ್ರ ತಾಯಿ ಕೂದ್ಲು ಹಾಗೇನೆ ಕಿಡ್ನಾಪ್ ಆಗಿರೋ ಎಲ್ಲಾ ಹುಡುಗಿರ್ ಕೂದ್ಲು ಕೂಡ ಒಂದೇ ತರನೇ ಇದೆ. ಸೊ ಥಾಮಸ್ಸೇ ಆ ಕಿಡ್ನಾಪರ್. ಅವ್ರ ತಾಯಿ ತರನೇ ಕೂದ್ಲಿರೋ ಹುಡುಗಿರ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ಗೆಸ್ ಮಾಡ್ತಾಳೆ. ನೆಕ್ಸ್ಟ್ ಥಾಮಸ್ ನ ಮೀಟ್ ಆಗಿ 2001ರಲ್ಲಿ ನಾನು ಹಾಗೇನೆ ನಮ್ ತಾಯಿ ಒಂದು ಹೋಟೆಲ್ ನಲ್ಲಿ ಸ್ಟೇ ಆಗಿದ್ವಿ, ಅದೇ ಹೋಟೆಲ್ ನಲ್ಲೇ ನೀವು ಕೂಡ ಸ್ಟೇ ಆಗಿದ್ರಿ, ಯಾಕೆ ಅಂತ ತಿಳ್ಕೊಬಹುದಾ? ನೋಡು ನೀನ್ ಹೇಳ್ತಿರೋದು ನನ್ಗೆ ನೆನಪಾಗ್ತಾ ಇಲ್ಲ, ಮೇ ಬಿ ಅದು ಕೋ ಇನ್ಸಿಡೆಂಟ್ ಆಗಿರ್ಬೋದು ಅಂತ. ಆದ್ರೆ ಇವಳಿಗೆ ಥಾಮಸ್ ಮೇಲೇನೆ ಡೌಟ್. ಅಷ್ಟೇ ಅಲ್ಲದೆ ಸತ್ತೋಗಿರೋ ಲೂಯಿಸ್ ನ ಫೋನ್ ಥಾಮಸ್ ಹತ್ರನೇ ಇದೆ. ಅದನ್ನ ಹೇಗೋ ಅವ್ರಿಗೆ ಗೊತ್ತಿಲ್ಲದೆ ಎತ್ಕೊಂಡ್ ಬಂದು ಸಾಯಿದ್ಗೆ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಕಾಲ್ ಕನೆಕ್ಟ್ ಆಗ್ತಿಲ್ಲ. ಅದಕ್ಕೆ ವಾಯ್ಸ್ ನೋಟ್ ಕಳಿಸ್ತಾಳೆ. ಎಲ್ಲದಕ್ಕೂ ಕಾರಣ ಥಾಮಸ್. ನೀನು ಪೊಲೀಸರನ್ನ ನಂಬಕ್ ಹೋಗ್ಬೇಡ ಅಂತ. ಅಷ್ಟ್ರಲ್ಲಿ ಯಾರೋ ಅವಳಿಗೆ ಮತ್ ಬರೋ ಇಂಜೆಕ್ಷನ್ ಕೊಟ್ಟು ಕಿಡ್ನಾಪ್ ಮಾಡ್ತಾರೆ. ಎಚ್ಚರಿಕೆ ಆದಾಗ ಒಂದು ಗ್ಲಾಸ್ ಬಾಕ್ಸ್ ಒಳಗಡೆ ಇದ್ದಾಳೆ. ಅಲ್ಲೇ ಅಲಿಶಿಯಾ ಕೂಡ ಇದ್ದಾಳೆ. ಲೈಲಾ ಹತ್ರ ಲೂಯಿಸ್ ನ ಫೋನ್ ಇದೆ. ತಕ್ಷಣ ವಾಲ್ಟರ್ಗೆ ಕಾಲ್ ಮಾಡ್ತಾಳೆ. ಆದ್ರೆ ಎಲ್ಲಿದ್ದಾಳೆ ಅಂತ ಗೊತ್ತಾಗ್ತಾ ಇಲ್ಲ. ಲೈಲಾ ಹೇಳ್ತಾಳೆ, ನಿನ್ ಏಜ್ ಅಲ್ಲಿ ಇರುವಾಗ ನಾನ್ ಕೂಡ ಇಲ್ಲೇ ಸಿಗಾಕೊಂಡಿದ್ದೆ, ನಿನ್ ಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಅಂತ. ಆಗ ಅಲ್ಲಿಗೆ ಯಾರೋ ಬರ್ತಾರೆ. ಥಾಮಸ್, ಇದು ನೀನೇ ಅಂತ ನನಗ್ ಗೊತ್ತು, ಮರ್ಯಾದೆಯಾಗಿ ನಮ್ನ ಬಿಟ್ಬೇಡು. ಈಗ್ಲೇ ಆ ಕಿಡ್ನಾಪರ್ ಅವನ್ ಮುಖ ತೋರಿಸ್ತಾನೆ. ಈಗ್ಲೇ ಶಾಕಿಂಗ್ ಟ್ವಿಸ್ಟ್. ನಿಜವಾದ ಕಿಡ್ನಾಪರ್ ಯಾರು ಗೊತ್ತಾ? ಲೈಲಾ ಅವ್ರ ಸಾಕು ತಂದೆ ವಾಲ್ಟರ್. ಇವಳಿಂದ ನಂಬಕ್ ಆಗ್ತಿಲ್ಲ. ವಾಲ್ಟರ್ ಫಸ್ಟ್ ಗ್ಲಾಸ್ ಬಾಕ್ಸ್ ನ ಓಪನ್ ಮಾಡಿ ಅಲಿಶಿಯಾನ ಮಾತ್ರ ಹೊರಗಡೆ ಬಿಟ್ಟು, ನಾನ್ ಹೇಳ್ದಂಗೆ ನಿನ್ನ ಮನೆಗ್ ಕಳಿಸ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನಿನ್ ಹೇರ್ ಕಟ್ ಮಾಡ್ತೀನಿ ಅಂತ ಅವಳು ಹೇರ್ ಕಟ್ ಮಾಡ್ತಾನೆ. ಲೈಲಾ ಅಲಿಶಿಯಾಗೆ ಅಲರ್ಟ್ ಮಾಡ್ತಾಳೆ, ಅವನು ಸುಳ್ಳು ಹೇಳ್ತಾ ಇದ್ದಾನೆ, ನಿನ್ನ ಅವನು ಅಷ್ಟು ಈಸಿಯಾಗಿ ಬಿಡಲ್ಲ, ಫಸ್ಟ್ ಇಲ್ಲಿಂದ ತಪ್ಸ್ಕೋ ಅಂತ. ಆದ್ರೆ ವಾಲ್ಟರ್ ಅಲಿಶಿಯಾಗೆ ಮೊದ್ಲೇ ಸರಿಯಾಗಿ ಹೆದರ್ಸಿರ್ತಾನೆ. ಇವನೊಬ್ಬ ಸೈಕೋ. ಅವ್ರ ತಾಯಿ ತರ ಯಾರಿಗೆಲ್ಲ ಹೇರ್ ಇರುತ್ತೋ ಆ ತರದ ಹುಡುಗಿರ್ನ ಕಿಡ್ನಾಪ್ ಮಾಡ್ತಾನೆ. ಅದೇ ತರನೇ ಲೈಲಾನ ಚಿಕ್ಕ ವಯಸ್ಸಲ್ಲೇ ಕಿಡ್ನಾಪ್ ಮಾಡಿದ್ದ. ಅದಕ್ಕೂ ಮುಂಚೆ ತುಂಬಾ ಜನ ಹುಡುಗಿರ್ನ ಕಿಡ್ನಾಪ್ ಮಾಡಿರ್ತಾನೆ. ಅವರೆಲ್ಲ ಏನಾದ್ರು ಅಂತ ಗೊತ್ತಿಲ್ಲ. ಈ ಕಡೆ ಸಾಯಿದ್ಗೆ ಲೈಲಾ ಒಂದು ವಾಯ್ಸ್ ನೋಟ್ ನ ಕಳ್ಸಿದ್ಲು ಅಲ್ವಾ, ಅದ್ರಲ್ಲಿ ಲೈಲಾ ಥಾಮಸ್ ಇದಕ್ಕೆಲ್ಲ ಕಾರಣ ಅಂತ ಹೇಳಿರ್ತಾಳೆ. ಸೊ ಈಗ ಎಲ್ರಿಗೂ ಇವ್ರ ಮೇಲೇನೆ ಡೌಟ್. ಲೈಲಾ ಯಾಕೆ ಆತರ ವಾಯ್ಸ್ ನೋಟ್ ಕಳ್ಸಿದ್ಲು ಅಂತ ನನಗ್ ಗೊತ್ತಿಲ್ಲ. ಸೊ ನಾನು ಇದ್ರ ಬಗ್ಗೆ ಎಂಕ್ವೈರಿ ಮಾಡ್ತೀನಿ ಅಂತ. ಲೈಲಾ ಕಾಣೆ ಆಗಿರೋ ವಿಷಯ ಇವ್ರು ಯಾರಿಗೂ ಗೊತ್ತಿರೋದಿಲ್ಲ. ನಮ್ಮ ಅಣ್ಣನೇ ಸೈಕೋ ಅನ್ನೋದು ಗೊತ್ತಿಲ್ದೆ ಎಲ್ಲಿ ಲೈಲಾ ಅಂತ ಅವನ ಹತ್ರನೇ ಕೇಳ್ತಾರೆ. ಅವಳು ರೆಸ್ಟ್ ಮಾಡ್ತಾ ಇದ್ದಾಳೆ.
ಸರಿ, ನಾನು ಅವಳ ಜೊತೆಲಿ ಮಾತಾಡ್ಬೇಕು. ಅವಳು ಯಾಕೆ ಆತರ ವಾಯ್ಸ್ ನೋಟ್ ಕಳ್ಸಿದ್ದಾಳೆ? ಆದ್ರೆ ಥಾಮಸ್ ಒಳಗಡೆ ಬಂದ್ರೆ ಲೈಲಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನೋಡು, ಲೈಲಾ ತುಂಬಾನೇ ಟೆನ್ಷನ್ ಆಗಿದ್ದಾಳೆ, ನೀನ್ ಅವಳನ್ನ ಆಮೇಲೆ ಎಂಕ್ವೈರಿ ಮಾಡು ಅಂತ ಕಳಿಸ್ಬಿಡ್ತಾನೆ. ಥಾಮಸ್ ಅಲ್ಲಿಂದ ಹೋಗೋಕು ಮುಂಚೆ ಲೈಲಾ ಇನ್ವೆಸ್ಟಿಗೇಷನ್ ಮಾಡಿದ್ದ ಎಲ್ಲಾ ಫೋಟೋಸ್ ನ ನೋಡ್ತಾ ಇರುವಾಗ ಇವ್ರ ಚಿಕ್ಕ ವಯಸ್ಸಿನ ಫೋಟೋನಲ್ಲಿ ಅವ್ರ ತಾಯಿ ಮುಖ ಕಟ್ಟಾಗಿದೆ. ಇದನ್ನ ಥಾಮಸ್ ನೋಟ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಈಗ್ಲೇ ಥಾಮಸ್ ಅನ್ನಿಸ್ತಾ ಇದೆ ಲೈಲಾ ಒಂದು ವಿಷಯನ ಹೇಳಿರ್ತಾಳೆ, ಪರ್ಟಿಕ್ಯುಲರ್ ಆಗಿ ಈ ತರದ ಹೇರ್ ಕಲರ್ ಇರೋರ್ನೆ ಅವನು ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ. ಸೊ ನಮ್ ತಾಯಿ ಫೋಟೋ ಕಟ್ಟಾಗಿದೆ ಅಂದ್ರೆ ನಮ್ ತಾಯಿ ಹೇರ್ ಕಲರ್ ಕೂಡ ಸೇಮ್ ಅಲ್ವಾ? ಮೇ ಬಿ ನಮ್ಮ ಅಣ್ಣನೇ ಕಿಡ್ನಾಪರ್ ಆಗಿರ್ಬೋದು ಅಂತ ಡೌಟ್ ಬಂದು ಮತ್ತೆ ರಿಟರ್ನ್ ಬರ್ತಾರೆ. ಮನೆಗ್ ಬಂದಾಗ ಅಲ್ಲೊಂದು ಸೀಕ್ರೆಟ್ ಬೇಸ್ಮೆಂಟ್ ಇರುತ್ತೆ. ತಕ್ಷಣ ಬ್ಯಾಕಪ್ ಟೀಮ್ ಗೆ ಇನ್ಫಾರ್ಮ್ ಮಾಡ್ತಾರೆ. ಈಗ ಇವರು ಕೆಳಗಡೆ ಬಂದಾಗ ಅಲಿಶಿಯಾ, ಲೈಲಾ ಇಬ್ರು ಕೂಡ ಗ್ಲಾಸ್ ಬಾಕ್ಸ್ ಒಳಗಡೆ ಇದ್ದಾರೆ. ನಮ್ಮ ಅಣ್ಣನೇ ಸೈಕೋ ಅನ್ನೋದು ಗೊತ್ತಾಗಿ ಗನ್ ಪಾಯಿಂಟ್ ಅಲ್ಲಿ ನಿಲ್ಲಿಸ್ತಾರೆ. ಅಲಿಶಿಯಾ ಸೇಫ್. ಮತ್ತೆ ಲೈಲಾ ವಾಲ್ಟರ್ ನ ಮೀಟ್ ಆಗಿ, ನೀನು ನನ್ನ ಸಾಕ್ದೆ ಅಂತ ನೋಡಕ್ ಬಂದಿಲ್ಲ, ನನಗಿಂತ ಮುಂಚೆ ನೀನು ತುಂಬಾ ಜನ ಹುಡುಗಿರ್ನ ಕಿಡ್ನಾಪ್ ಮಾಡಿದ್ಯಾ, ಆ ಹುಡುಗಿರೆಲ್ಲ ಎಲ್ಲಿದ್ದಾರೆ, ನಾವಿಬ್ರು ಫಿಶಿಂಗ್ ಮಾಡ್ತಿದ್ವಿ ಅಲ್ವಾ, ಅಲ್ಲೋಗ್ ಚೆಕ್ ಮಾಡು ಅಂತ. ತಕ್ಷಣ ಲೈಲಾ ಇವಳು ವಾಲ್ಟರ್ ಜೊತೆಲಿ ಫಿಶಿಂಗ್ ಮಾಡ್ತಿದ್ದ ಕೆರೆನಲ್ಲಿ ಚೆಕ್ ಮಾಡೋದಕ್ಕೆ ಹೇಳ್ತಾಳೆ. ಆ ಕೆರೆ ಅಡಿನಲ್ಲಿ ತುಂಬಾ ಜನ ಹುಡುಗಿರ್ ಡೆಡ್ ಬಾಡಿ ಸಿಗುತ್ತೆ. ಸೊ ಮೈನಿಂಗ್ ಪ್ರಾಜೆಕ್ಟ್ ನ ಎಕ್ಸ್ಟೆಂಡ್ ಮಾಡಿದ್ರೆ ಈ ಕೆರೆನ ಡ್ರೈನ್ ಮಾಡ್ತಾರೆ. ಇನ್ ಕೇಸ್ ಡ್ರೈನ್ ಮಾಡಿದ್ರೆ ಕೆರೆನಲ್ಲಿರೋ ಡೆಡ್ ಬಾಡೀಸ್ ಎಲ್ಲ ಮೇಲ್ಗಡೆ ಕಾಣಿಸೋ ಸಾಧ್ಯತೆ ಇದೆ. ಅದಕ್ಕೇನೆ ವಾಲ್ಟರ್ ಊರಿನ ಜನರಿಗೆ ಈ ಮೈನ್ ಪ್ರಾಜೆಕ್ಟ್ ಏನಾದ್ರೂ ಎಕ್ಸ್ಟೆಂಡ್ ಆದ್ರೆ ನಮ್ಮ ಊರಿಗೆ ಒಳ್ಳೇದಲ್ಲ ಅಂತ ಜನರನ್ನ ಪ್ರವೋಕ್ ಮಾಡಿದ್ದಾನೆ. ಸೊ ಇಷ್ಟು ವಿಷಯ ಗೊತ್ತಾದ್ಮೇಲೆ ಲೈಲಾ ಅಲ್ಲಿಂದ US ಗೆ ಹೊರಡ್ತಾಳೆ. ಇದರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.